ಈ ಸಲ ಸ್ವಲ್ಪ ಪಡ ಲೋಡ್ ಇರೋದ್ರಿಂದ ಹಾ ರೀ ಗೊನಿ ಸಂಖ್ಯೆ ಹೆಚ್ಚಿರೋದ್ರಿಂದ ರೀ ಹಾ ರೀ ನಾವು ಮಮ್ಮಿ ಆಕೈತಿ ಅಂತ ಮಾಡಿದ್ದೀವ್ರಿ. ಆದ್ರ ಈಗ ಮಲ್ಟಿಪ್ಲೇಯರ್ ಉಪಯೋಗ ಮಾಡಿದ್ರಿಂದ ಹಾ ರೀ ಮಮ್ಮಿ ಕಡಿಮೆ ಆಗೈತ್ರಿ. ಹಾ ಹಾ ರೀ ಮಮ್ಮಿ ಆಗೋ ಪ್ರಮಾಣ ಕಡಿಮೆ ಆಗೈತ್ರಿ. ಬಾಳ ಕಡಿಮೆ ಮತ್ತ ಅದ ಪಲ್ಪ್ ಏನಂತಾರಲ್ರಿ ಗಟ್ಟಿ ಆಕೈತ್ರಿ ಕಾಯಿ ಹಾ ರೀ ಅದ ಗಟ್ಟಿ ಹೆಚ್ಚಾಗೈತ್ರಿ. ಹಾ ರೀ ಮತ್ ಶುಗರ್ ಸ್ವಲ್ಪ ಜಲ್ದಿನ ಬಂದ. ರೋಗ ಅಂತೂ ನಮ್ಮಲ್ಲಿ ಏನ ಹಂಗ ಬಂದೇ ಇಲ್ರಿ. ರೋಗ ಕಡಿಮೆ ರೀ ಬಾಳ. ಹಾ ಕಡಿಮೆ ಖರ್ಚಿನೊಳಗೆ ಏನೈತ್ರಿ ಹೆಚ್ಚು ರಿಸಲ್ಟ್ ಬರುವಂತ ಗೊಬ್ಬರ ಐತ್ರಿ. ಎಲ್ಲರೂ ದ್ರಾಕ್ಷಿ ಬೆಳೆಯವ್ರು ಎಲ್ಲಾರನು ಉಪಯೋಗ ಮಾಡ್ಬೋದ್ರಿ. ಹಾ ರೀ ಚಲೋ ಐತ್ರಿ ರಿಸಲ್ಟ್. ಮತ್ತ ಗ್ರೋತ್ ಆಕೈತ್ರಿ ಜಲ್ದಿ. ಹಾ ರೀ ಕಡ್ಡಿ ತಯಾರು ಮಾಡುವತ್ನಾಗೂ ಬಿಡ್ಬೋದ್ರಿ. ಹಾ ರೀ ಕಾಯಿ ಟೈಮ್ನಾಗೂ ಬಿಡ್ಬೋದ್ರಿ. ಹರೇ ಕೃಷ್ಣ. ನಮಸ್ಕಾರ ಎಲ್ಲ ರೈತ ಬಂದವ್ರಿಗೆ. ಇವತ್ತು ನಾವು ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಕಾಕಣಕಿ ಗ್ರಾಮದಾಗದೀವಿ. ಇವತ್ತು ಇದೇನು ಕಾಣ್ತೈತಿ ದ್ರಾಕ್ಷಿ ಬೆಳೆಗೆ ನಾವು ಸಾವಯವ ಮಲ್ಟಿಪ್ಲೇಯರ್ ಗೊಬ್ಬರವನ್ನ ಬಳಕೆ ಮಾಡತ್ತ ರೈತರಿಗೆ ಕೊಟ್ಟಿದ್ದೀವಿ. ಅವರು ಈ ಸಲ ಪೂರಾ ಕಡ್ಡಿ ರೆಡಿ ಆಗು ಹಿಡ್ದ ಕಾಯಿ ಬರುತ್ತಾನ ಮಲ್ಟಿಪ್ಲೇಯರ್ ಗೊಬ್ಬರವನ್ನ ಉಪಯೋಗ ಮಾಡ್ಯಾರು. ಅದರದ ರಿಸಲ್ಟ್ ಬಂದೈತಿ. ಈಗ ಕಾಯಿ ಪಡ ಈಗ ಕಟ್ ಮಾಡ್ಲಕ್ ಬಂದೈತಿ. ಅದನ್ನ ಪ್ರತ್ಯಕ್ಷವಾಗಿ ನಿಮಗೆ ರೈತರ ಅನುಭವವನ್ನ ಮತ್ತು ಅದರದ ರಿಸಲ್ಟ್ ಯಾವ ರೀತಿ ಬಂದೈತಿ ಅನ್ನೋದು ನಿಮಗೆ ಪ್ರತ್ಯಕ್ಷವಾಗಿ ತೋರ್ಸಕ್ ಬಂದಿವು. ಈಗ ರೈತರನ್ನ ಮಾತಾಡ್ಸೋಣ ಬರ್ರಿ. ನಮಸ್ಕಾರ ರೀ. ನಮಸ್ಕಾರ ರೀ. ನಿಮ್ಮ ಹೆಸರ ಪರಿಚಯ ಹೇಳ್ರಿ. ಹೆಸರು ಅನಿಲ್ ಜ್ಯೋತಿಪ್ಪ ಚವಾಣ್ ರೀ. ತಾಲೂಕ್ ಬಬಲೇಶ್ವರ ವಿಜಯಪುರ ಜಿಲ್ಲೆ ರೀ. ಊರ್ ಕಾಕಣ್ಕಿ ರೀ. ಈಗ ಮಲ್ಟಿಪ್ಲೇಯರ್ ಗೊಬ್ಬರನ ನೀವು ಮೊದಲು ಕಬ್ಬಿಗೆ ಉಪಯೋಗ ಮಾಡಿದ್ರಿ? ಕಬ್ಬಿಗೆ ಉಪಯೋಗ ಮಾಡಿದ್ವಿ ರೀ. ರಿಸಲ್ಟ್ ಚಲೋ ಬರೋಣ ದ್ರಾಕ್ಷಿಗೂ ಅಪ್ಲೈ ಮಾಡಂತ ಹೇಳಿದ್ರಿ. ಹಾ ರೀ ಅಪ್ಲೈ ಮಾಡೋಣ ದ್ರಾಕ್ಷಿಗೂ ಚಲೋ ಅನ್ಸೈತ್ರಿ. ಈಗ ನೀವು ದ್ರಾಕ್ಷಿಗೆ ಫಸ್ಟ್ ಕಡ್ಡಿ ರೆಡಿ ಮಾಡಾಗಿಂದ ಉಪಯೋಗ ಮಾಡ್ರಿ. ಹಾ ರೀ. ಈಗ ನಿಮ್ಗೆ ದ್ರಾಕ್ಷಿಗೆ ವರ್ಷ ದ್ರಾಕ್ಷಿ ಬೆಳೆದಕ್ಕ ಈ ಸಲ ಮಲ್ಟಿಪ್ಲೇಯರ್ ಹಾಕಿ ಬರೋದಕ್ಕ ಏನ್ ಫರಕ್ ಅನ್ಸೈತ್ರಿ ನಿಮ್ಗೆ? ಈ ಸಲ ಸ್ವಲ್ಪ ಪಡ ಲೋಡ್ ಇರೋದ್ರಿಂದ ಹಾ ರೀ ಗೊನಿ ಸಂಖ್ಯೆ ಹೆಚ್ಚಿರೋದ್ರಿಂದ ರೀ ಹಾ ರೀ ನಾವು ಮಮ್ಮಿ ಆಕೈತಿ ಅಂತ ಮಾಡಿದ್ದೀವ್ರಿ. ಆದ್ರ ಈಗ ಮಲ್ಟಿಪ್ಲೇಯರ್ ಉಪಯೋಗ ಮಾಡಿದ್ರಿಂದ ಮಮ್ಮಿ ಕಡಿಮೆ ಆಗೈತ್ರಿ. ಹಾ ಹಾ ರೀ ಮಮ್ಮಿ ಆಗೋ ಪ್ರಮಾಣ ಕಡಿಮೆ ಆಗೈತ್ರಿ. ಬಾಳ ಕಡಿಮೆ ಆಗೈತ್ರಿ. ರೀ ಶುಗರ್ ಮಂದಿದಕ್ಕ ನಿಮ್ಮದಕ್ಕ ಕಂಪೇರ್ ಮಾಡಿ ಶುಗರ್ ಮತ್ತ ಅದ ಪಲ್ಪ್ ಏನಂತಾರಲ್ರಿ ಗಟ್ಟಿ ಆಕೈತ್ರಿ ಕಾಯಿ ಹಾ ರೀ ಅದ ಗಟ್ಟಿ ಹೆಚ್ಚಾಗೈತ್ರಿ. ಹಾ ರೀ ಮತ್ ಶುಗರ್ ಸ್ವಲ್ಪ ಜಲ್ದಿನ ಬಂದೈತ್ರಿ. ನೀವು ಬ್ಯಾರೆ ನೀವು ಮಗ್ಗಲ್ಕಿನ ಪಡಕ್ಕ ನಿಮ್ಮಕ್ಕ ಕಂಪೇರ್ ಮಾಡಿ ರೋಗಗಳು ಹೆಂಗ ಅನ್ಸಿದ್ರಿ? ರೋಗ ಅಂತೂ ನಮ್ಮಲ್ಲಿ ಏನ ಹಂಗ ಬಂದೇ ಇಲ್ರಿ. ರೋಗ ಕಡಿಮೆ ರೀ ಬಾಳ. ಹಾ ರೀ ಯಾವಾಗಾರ ಒಂದು ಔಷಧ ಫಸ್ಟ್ ಸ್ಟಾರ್ಟಿಗೆ ಒಂದು ಸ್ಪ್ರೇ ಮಾಡಿದ್ದೇವ್ರಿ. ಹಾ ರೀ ಆ ಬಳಿಕ ಏನೈತ್ರಿ ಕೊಟ್ಕೋತ ಬಂದಿವ್ರಿ. ಹಾ ಹಾ ರೀ ಮತ್ತ ಕಾಯಿನೂ ಕ್ವಾಲಿಟಿ ಆಗೈತ್ರಿ ಈ ಸಲ. ಹಾ ರೀ ನೋಡ್ಬೋದು ನೀವು. ನೋಡ್ರಿ ಯಾವ ರೀತಿ ಗೊನಿ ಅದು ನೋಡ್ರಿ ಯಾವ ರೀತಿ ಬಂದವ್ ಸೈಜ್. ಪೂರಾ ಈಗ ಕಟ್ ಮಾಡತಾರ ಪಡ ಚಲೋ ಐತಿ ಕಟ್ ಮಾಡಕ. ಸುತ್ತಮುತ್ತ ನೋಡ್ಬೋದು ನೀವು. ಇಲ್ಲಿ ನೋಡ್ರಿ ಎಷ್ಟು ಕ್ವಾಲಿಟಿ ಬಂದದ ಕಾಯಿ. ಪಡ ಫುಲ್ ಲೋಡ್ ಇದ್ರು ಲೋಡ್ ಆದ್ರ ಮಮ್ಮಿ ಪ್ರಮಾಣ ಆಕತಿ ಅಂತೇಳಿ ಎಲ್ಲಾರು ಮಮ್ಮಿ ಆಕತಿ ಬಾಳ ಲೋಡ್ ಹಿಡಿಬೇಡ್ರಿ ತಂದಿದ್ರು. ಆದ್ರೂ ನಾವು ಮಲ್ಟಿಪ್ಲೇಯರ್ ಉಪಯೋಗ ಮಾಡಿದ್ರಿಂದ ಮಮ್ಮಿ ಆಗೋ ಪ್ರಮಾಣ ಕಡಿಮೆ ಆಗೈತಿ. ಮತ್ ಶೇಂಡಾನು ನೋಡ್ಬೋದು ನೀವು ಎಷ್ಟು ಬಂದೈತಿ ಚಲೋ ಹೋಗಿ. ಮತ್ತ ಅವ್ರ ಅಭಿಪ್ರಾಯ ರೋಗ ರುಜಿನಗಳು ಕಮ್ಮಿ ಆಗ್ಯಾವ. ರೋಗ ಬಾಳ ಇದಕ್ಕೆ ರೋಗ ಅಂದ್ರೆ ರಾಸಾಯನಿಕ ಗೊಬ್ಬರ ಬಾಳ ಮಾಡ್ಬೇಕು. ವರ್ಷದ ಕಂಪೇರ್ ಮಾಡಿ ರಾಸಾಯನಿಕ ಗೊಬ್ಬರಗಳನ್ನು ಕಡಿಮೆ ಈ ಮಲ್ಟಿಪ್ಲೇಯರ್ ಬಳಕೆ ಮಾಡಿದ್ರಿಂದ ರಾಸಾಯನಿಕ ಕಮ್ಮಿ ಮಾಡೈತಿ ಹೇಳ್ತಾರೆ. ಅವ್ರು ಮಾಡೋ ಖರ್ಚಿಗೆ ನೀವು ರಾಸಾಯನಿಕದವ್ರಿಗೆ ನಿಮ್ದಕ್ಕೆ ಸ್ವಲ್ಪ ಖರ್ಚಿಗೆ ಹೆಂಗ ಅನ್ಸಿದ್ರಿ? ಖರ್ಚಿಗೆ ಸ್ವಲ್ಪ ಆರ್ಗ್ಯಾನಿಕ್ ಆಗಿರೋದ್ರಿಂದ ಸ್ವಲ್ಪ ಕಡಿಮೆ ಆಕೈತ್ರಿ. ಹಾ ರೀ ಅವು ಉಳ್ಕಿದ್ದು ಅಂಗಡ್ಯಾನು ತಂದ್ ಬಿಡ್ತೇವಲ್ರಿ ಅವನ್ ಸ್ವಲ್ಪ ಕಾಸ್ಟ್ಲಿ ಆಕಾವ್ರಿ. ಹಾ ರೀ ಇವ್ರ ಕಡಿಮೆ ಖರ್ಚಿನೊಳಗೆ ಏನೈತ್ರಿ ಹೆಚ್ಚು ರಿಸಲ್ಟ್ ಬರುವಂತ ಗೊಬ್ಬರ ಐತ್ರಿ ಇದು. ನೀವು ಇದು ಅವ್ರೇನು ರಾಸಾಯನಿಕನು ಒಮ್ಮೆ ಬಿಟ್ಟಿಲ್ಲ. ಆದ್ರೆ ರಾಸಾಯನಿಕ ಕಡಿಮೆ ಮಾಡ್ಯಾರ. ರಾಸಾಯನಿಕ ಕಡಿಮೆ ಮಾಡಿ ಅದನ್ನ ನಾವು ಆರ್ಗ್ಯಾನಿಕ್ ಈಗ ಹಾಕ್ಯಾರ. ಕಡಿಮೆ ಮಾಡಿ ಮಲ್ಟಿಪ್ಲೇಯರ್ ಉಪಯೋಗ ಮಾಡತ್ತಾರ. ಈಗ ಮುಂದೆ ನೀವು ಉಪಯೋಗ ಮಾಡುವಂತ ವಿಡಿಯೋ ನೋಡುವಂತ ರೈತರಿಗೆ ನೀವು ಉಪಯೋಗ ಮಾಡುವಂತವ್ರಿಗೆ ಏನ್ ಹೇಳ್ತೀರಿ ನಿಮ್ಮ ಅನುಭವದ ಪ್ರಕಾರ? ಎಲ್ಲರೂ ದ್ರಾಕ್ಷಿ ಬೆಳೆಯವ್ರು ಎಲ್ಲಾರನು ಉಪಯೋಗ ಮಾಡ್ಬೋದ್ರಿ. ಚಲೋ ಐತ್ರಿ ರಿಸಲ್ಟ್. ಮತ್ತ ಗ್ರೋತ್ ಆಕೈತ್ರಿ ಜಲ್ದಿ. ಕಡ್ಡಿ ತಯಾರು ಮಾಡುವತ್ನಾಗೂ ಬಿಡ್ಬೋದ್ರಿ. ಕಾಯಿ ಟೈಮ್ನಾಗೂ ಬಿಡ್ಬೋದ್ರಿ. ಈಗ ಸ್ವಲ್ಪ ಕಾಯಿನ ಪಡ್ದಾಗ ಉಳ್ದತಿ. ಈಗೇನ್ ರ್ಯಾಕ್ನ್ಯಾಗ 2 ರ್ಯಾಕ್ ತುಂಬ್ಯಾವ ಅಂತ ಹೇಳಿದ್ವಲ್ಲ, 2 ತುಂಬ್ಯಾವು ನೋಡ್ಬೋದು ನೀವು ಯಾವ ರೀತಿ ಐತಿ. ಮನಕ್ ಯಾವ ರೀತಿ ಆಗೈತಿ. ಫುಲ್ ಹಸಿರು ಕಾಯಿ ಫುಲ್ ಆಗೈತಿ. ಎಷ್ಟು ಕ್ವಾಲಿಟಿ ಬಂದೈತಿ ಮನಕ್ ನೋಡ್ಬೋದು ನೀವು. ಯಾವ ರೀತಿ ಬಂದೈತಿ ಮನಕ್ಕ. ಇನ್ನ ಈಗ ಪ್ರೊಸೆಸ್ನಾಗ ಐತಿ. ನೋಡ್ಬೋದು ನೀವು ಎಷ್ಟು ಗಟ್ಟಿ ಆಗೈತಿ ನೋಡ್ಬೋದು. ಈಗ ಕೆಲವೊಬ್ಬರು ಏನಂತಾರೆ ನಮ್ಮ ಮಿಸ್ತ್ರಿ ಬೇಡತ್ತಾರ, ನಮ್ಮ ಮಿಸ್ತ್ರಿಗಳು ಕೇಳ್ತೀವ್ರಿ ನಾವು. ಅದಕ್ಕೆ ಸಂಶಯ ಮಾಡ್ತಾರೆ ಇದು ಏನ್ ಆಕತಿ ಮತ್ತೆ ಆಕತ್ತ.
ಇದು ಈ ಸಂಶಯ ಮಾಡ್ಕೊಳ್ಳುವಂತದ್ ಏನಿಲ್ರಿ, ಹಾ ರೀ ಅಂಜುವಂತದ್ ಏನಿಲ್ರಿ. ಹಾ ರೀ ಆರ್ಗ್ಯಾನಿಕ್ ಇರೋದ್ರಿಂದ ರೀ ಯಾವ್ದೇ ತರ ಎಫೆಕ್ಟ್ ಆಗುದಿಲ್ರಿ ಬೆಳಿಗ್ಗೆ. ಹಾ ರೀ ನಾವು ಯಾರಾದ್ರೂ ಯೂಸ್ ಮಾಡ್ಬೋದ್ರಿ. ಹಾ ರೀ ನೀವು ಕಬ್ಬಿಗೆ ಉಪಯೋಗ ಮಾಡಿದ್ರಲ್ಲ, ಕಬ್ಬಿಗೆ ರಿಸಲ್ಟ್ ಹೆಂಗ ಅನಿಸ್ತಾರೆ ನಿಮಗೆ? ಕಬ್ಬಿಗೂ ಚಲೋ ಅನಿಸ್ತ್ರಿ ನಮ್ಗ ರಿಸಲ್ಟ್. ಅಂದ್ರ ಗ್ರೋತ್ ಜಲ್ದಿ ಆತ್ರಿ. ಒಂದ್ ಸ್ವಲ್ಪ ಕೆಂಪ್ ಆಗೈತ್ರಿ ನಮ್ ಕಬ್ಬ. ಅದು ಜಲ್ದಿ ಗಾಢ ಹಸಿರು ಬಣ್ಣಕ್ ಬತ್ರಿ. ಮರಿ ಸಂಖ್ಯೆನು ಜಾಸ್ತಿ ಆತ್ರಿ ವರ್ಷಕ್ಕಿತ್ತನು. ಇಳುವರಿನೂ ಚಲೋ ಆಗೈತ್ರಿ ಈ ಸಲ. ಅದನ್ನ ನೀವು ನೋಡ್ಕೊಂಡು ಕಬ್ಬಿನ ಇಳುವರಿ ನೋಡ್ಕೊಂಡು ದ್ರಾಕ್ಷಿಗೆ ಅಪ್ಲೈ ಮಾಡ್ಯಾರು. ನೀವು ಈ ದ್ರಾಕ್ಷಿಗೆ ಅಷ್ಟ ಅಲ್ಲ, ಪ್ರತಿಯೊಂದು ಬೆಳೆಗೂ ಉಪಯೋಗ ಮಾಡ್ಬೋದು. ಸಾಕಷ್ಟು ಜನ ರೈತರು ದ್ರಾಕ್ಷಿ ಇರ್ತಾವ, ನಾ ಕೊಟ್ಟದ ವಿಡಿಯೋ ನೋಡಿ ನಾನು ಯೂಸ್ ಮಾಡೋರಿಗೆ ಕಬ್ಬು ಇರ್ತತಿ, ದ್ರಾಕ್ಷಿ ಇರ್ತತಿ. ಕಬ್ಬು ಉಪಯೋಗ ಮಾಡ್ತಾರೋ, ದ್ರಾಕ್ಷಿ ಉಪಯೋಗ ಮಾಡುವುದಿಲ್ಲ. ದ್ರಾಕ್ಷಿ ನಡೆಯಲ್ಲ ಸರ್ ಇದು ಗೊಬ್ಬರ ತರ. ಅದೇ ಸಂಬಂಧ ನಾವು ವಿಡಿಯೋ ಮಾಡಿ ತೋರಿಸೋ ಸಂಬಂಧ ನಿಮ್ಗೆ ಇದನ್ನ ವಿಡಿಯೋ ಮಾಡತ್ನು. ದ್ರಾಕ್ಷಿಗೆ ಇದನ್ನ ಕೊಟ್ಟರು ಏನು ಪರಿಣಾಮ ಆಗುದಿಲ್ಲ. ರಾಸಾಯನಿಕ ಗೊಬ್ಬರ ನಿಮಗೆ ಖರ್ಚು ಕಡಿಮೆ ಆಗ್ತತಿ, ಇಳುವರಿನೂ ಹೆಚ್ಚಾಗ್ತತಿ, ಶುಗರ್ ಲೆವೆಲ್ ಜಲ್ದಿ ಬರ್ತತಿ, ಮತ್ತೆ ರೋಗ ರಾಸಾಯನಿಕ ಇದಕ್ಕೆ ಕಂಪೇರ್ ಮಾಡಿದ್ರೆ ರೋಗ ಕಡಿಮೆ ಬಾಳಾಗ್ತತಿ. ಆ ಉದ್ದೇಶದಿಂದ ನೀವು ಎಲ್ಲರೂ ಉಪಯೋಗ ಮಾಡ್ರಿ. ಈ ಸಾವಯವ ಗೊಬ್ಬರ ಮಲ್ಟಿಪ್ಲೇಯರ್ ಯಾರಿಗಾದ್ರೂ ಬೇಕಾಗಿತ್ತಂದ್ರೆ ಸ್ಕ್ರೀನ್ ಮೇಲೆ ಇರೋ ನಂಬರ್ ಕಾಲ್ ಮಾಡ್ರಿ. ನಿಮ್ಗೆ ಆಲ್ ಇಂಡಿಯಾ ನಾ ತಲುಪೋ ವ್ಯವಸ್ಥೆ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಕೃಷ್ಣ ಅರ್ಪಣ. ನಮಸ್ಕಾರ.